ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮನೋಬಲ. ಮನಸ್ಸು ಅನೇಕಾನೇಕ ಶಕ್ತಿಗಳ ಒಂದು ಭಂಡಾರ. ಅದರೊಳಗೆ ಹುದುಗಿರುವಂಥ ಸಂಪನ್ಮೂಲಗಳ ಬಳಕೆಯಿಂದ ವ್ಯಕ್ತಿಯು ಪ್ರಪಂಚದಲ್ಲಿ ಯಶಸ್ಸಿನ ಯಾವುದೇ ಎತ್ತರವನ್ನು ಏರಬಲ್ಲ. ಮನಸ್ಸನ್ನು ಹದಗೊಳಿಸಿದರೆ, ಏಕಾಗ್ರತೆ ಮತ್ತು ಅಂತರ್ಮುಖತೆಗೆ ಒಳಪಡಿಸಿದರೆ ಅದು ಆಂತರ್ಯದ ಆಳವಾದ ಸ್ತರಗಳಿಗೂ ಹಾದು ಹೋಗಬಲ್ಲ ಶಕ್ತಿಯನ್ನೂ ಸಹ ಹೊಂದಿದೆ. ಮಾನವ ಜೀವಿ ಸದಾ ಹೊಂದಿರಬಲ್ಲ ಅತ್ಯುತ್ಕೃಷ್ಟವಾದ ಸಾಧನ ಇದು. ಮರಳ ದಂಡೆಯ ಮೇಲೆ ಜೀವನದ ಪಾಠ. ನೀವು ಯಾರ ಕಡೆಗಾದರೂ ತೀವ್ರವಾಗಿ ಗಮನವಿಟ್ಟು ನೋಡಿದರೆ ನಿಮ್ಮ ಜಾಗೃತ ಮನಸ್ಸು ಕೇಂದ್ರೀಕೃತವಾಗುವುದರಿಂದಾಗಿ ಅದು ಕೂಡಲೇ ಆ ವ್ಯಕ್ತಿಯ ಮೇಲೆ ಪ್ರಭಾವ ಬೀರುತ್ತದೆ. ನಾನು ಚಿಕ್ಕವನಿದ್ದಾಗ ಒಬ್ಬ ಸ್ವಾಮಿ ಇದನ್ನು ನನಗೆ ಕಲಿಸಿದರು. ಅವರ ಹೆಸರು ಚಕ್ರವರ್ತಿ. ಚಕ್ರವರ್ತೀಸ್ ಮ್ಯಾಥಮೆಟಿಕ್ಸ್, ಚಕ್ರವರ್ತಿಯ ಗಣಿತ ಎಂಬ ಗ್ರಂಥದ ಕರ್ತೃವಾದ ಇವರು ಭಾರತದ ಅತಿ ಪ್ರಸಿದ್ಧ ಗಣಿತಶಾಸ್ತ್ರಜ್ಞರಲ್ಲಿ ಒಬ್ಬರಾಗಿದ್ದಾರೆ. ಆಮೇಲೆ ಇವರು ಲೌಕಿಕವನ್ನು ಬಿಟ್ಟು ಸ್ವಾಮಿಯಾದರು. ಇವರು ನನ್ನ ಗುರುಗಳ ಶಿಷ್ಯರಾಗಿದ್ದವರು. ಅವರ ಭಾವನೆಯಲ್ಲಿ ನೆಟ್ಟ ನೋಟವು ಹೊರಗಿನ ಎಲ್ಲದರ ಮೇಲೂ ಪ್ರಭಾವ ಬೀರುವ ಹಾಗೂ ಏಕಾಗ್ರತೆಯನ್ನು ಬಲಪಡಿಸುವ ಅತ್ಯಂತ ಶಕ್ತಿಯುತವಾದ ಒಂದು ಸಾಧನ. ಯಾವುದಾದರೂ ವಸ್ತುವಿನ ಮೇಲೆ ಮನಸ್ಸಿಟ್ಟು ದೃಷ್ಟಿಯನ್ನು ಕೇಂದ್ರೀಕರಿಸಿದಾಗ ಅದನ್ನು ನೆಟ್ಟ ನೋಟ ಎಂದು ಕರೆಯಲಾಗುವುದು. ಅಂತರ್ಮುಖಿಯಾಗಿಸಿದಾಗ ಅದನ್ನೇ ಏಕಾಗ್ರತೆ ಎನ್ನಲಾಗುತ್ತದೆ. ಕೇಂದ್ರೀಕರಿಸಲಾದ ಮನಸ್ಸಿನ ಶಕ್ತಿ ಅಮೇಯವಾದುದು. ನೆಟ್ಟ ನೋಟದಲ್ಲಿ ನಾನಾ ಬಗೆಗಳಿದ್ದು ಒಂದೊಂದು ಮಾನವ ಮನಸ್ಸಿಗೆ ವಿವಿಧ ಶಕ್ತಿಯನ್ನು ನೀಡುತ್ತವೆ. ಎರಡು ಹುಬ್ಬುಗಳ ನಡುವಣ ಭಾಗವನ್ನು, ಮೂಗಿನ ಹೊಳ್ಳೆಗಳ ನಡುವಣ ಸೇತು ಭಾಗವನ್ನು, ಕತ್ತಲ ಕೋಣೆಯೊಳಗೆ ಉರಿಯುವ ಒಂದು ಮೇಣದ ಬತ್ತಿಯನ್ನು, ಪ್ರಾತಃ ಕಾಲದ ಬಾಲ ಸೂರ್ಯನನ್ನು ಅಥವಾ ಚಂದ್ರಮನನ್ನು, ಹೀಗೆ ಯಾವುದು ಬೇಕಾದರೂ ನೆಟ್ಟ ನೋಟದಿಂದ ನೋಡಬಹುದು. ಆದರೆ ಕೆಲವು ಮುನ್ನೆಚ್ಚರಿಕೆಗಳನ್ನು ಅನುಸರಿಸಬೇಕಾಗುತ್ತದೆ. ಇಲ್ಲದ್ದಲ್ಲಿ ಅಂಥವರು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ತಮ್ಮನ್ನು ಘಾಸಿಗೇಡು ಮಾಡಿಕೊಳ್ಳಬೇಕಾಗುತ್ತದೆ. ಮಾನಸಿಕ ಶಕ್ತಿ ವಿಶ್ವಪ್ರಸಿದ್ಧವಾದುದು. ಒಂದು ಕೇಂದ್ರೀಕೃತ ಮನಸ್ಸು ಅದ್ಭುತಗಳನ್ನು ಉಂಟು ಮಾಡಬಲ್ಲುದಾದರೂ ನಾವದನ್ನು ಪ್ರಾಪಂಚಿಕ ಗಳಿಕೆಗಳ ಕಡೆಗೆ ಹರಿಯಬಿಟ್ಟಾಗ ಸ್ವಾರ್ಥ ಕಾಮನೆಗಳ ಸುಳಿಯಲ್ಲಿ ಸಿಕ್ಕಿ ಬೀಳುತ್ತೇವೆ. ಪ್ರಸನ್ನವಾದ, ನಿರಾಕುಲವಾದ ಹಾಗೂ ಆತ್ಮ ಸಾಕ್ಷಾತ್ಕಾರದ ಗುರಿಯ ಸಾಧನೆಯನ್ನು ಮರೆತು ಈ ಮಾರ್ಗವನ್ನು ಕ್ರಮಿಸುವ ಅನೇಕರು ಸಿದ್ಧಿಗಳನ್ನು ಪಡೆಯುವ ಪ್ರಲೋಭನೆಗೆ ಬಲಿಪಶುಗಳಾಗುತ್ತಾರೆ. ಒಂದು ದಿನ ಆ ಸ್ವಾಮಿ ನನಗೆ ಹೇಳಿದರು, ಇವತ್ತು ನಿನಗೆ ಏನನ್ನು ತೋರಿಸಲಿದ್ದೇನೆ. ಅನ್ಯಾಯವಾಗಿ ಶಿಕ್ಷೆಗೆ ಒಳಗಾಗಿರುವ ಒಬ್ಬ ವ್ಯಕ್ತಿಯನ್ನು ನ್ಯಾಯಾಲಯಕ್ಕೆ ಹೋಗಿ ಹುಡುಕು. ನಿರಪರಾಧಿಯಾದ ವ್ಯಕ್ತಿ ವಿಚಾರಣೆಗೀಡಾಗಿರುವ ಒಂದು ಪ್ರಸಂಗವನ್ನು ಹೇಳಬಲ್ಲಿರೇನು ಎಂದು ಒಬ್ಬ ವಕೀಲನನ್ನು ಕೇಳಿದೆ. ಅವರು ನನ್ನ ಬಳಿಯೇ ಅಂಥ ಒಂದು ಪ್ರಕರಣ ಇದೆ ಎಂದು ಹೇಳಿದರು. ನಾನು ಹಿಂತಿರುಗಿದಾಗ ಸ್ವಾಮೀಜಿ ಹೇಳಿದರು, ಸರಿ, ಆ ವ್ಯಕ್ತಿ ಬಿಡುಗಡೆ ಪಡೆಯುತ್ತಾನೆ ಹಾಗೂ ಬರೆಯಲಾಗುವ ತೀರ್ಪಿನ ಒಂದೊಂದು ಪದವನ್ನು ನಾನು ನಿನಗೆ ಹೇಳುತ್ತೇನೆ. ವಕೀಲರಲ್ಲದಿದ್ದರೂ ಅವರು ತೀರ್ಪಿನ ಪಾಠವನ್ನು ನನಗೆ ಹೇಳಿ ಬರೆಸಿದರು. ನಾನು ಇಲ್ಲಿ ಉದ್ದೇಶಪೂರ್ವಕವಾಗಿ 3 ತಪ್ಪುಗಳನ್ನು ಮಾಡಿದ್ದೇನೆ. ತೀರ್ಪು ಈ 3 ತಪ್ಪುಗಳನ್ನೂ ಸಹ ಒಳಗೊಂಡಂತೆ ಕರಾರುವಕ್ಕಾಗಿ ನನ್ನ ಉಕ್ತ ಲೇಖನದಂತೆಯೇ ಇರುತ್ತದೆ ಎಂದು ಹೇಳಿದರು. ನಾನು ಈ ಉಕ್ತ ಲೇಖನವನ್ನು ಟೈಪು ಮಾಡಿಕೊಂಡೆ. ತೀರ್ಪು ಹೊರಬಂದಾಗ ಪ್ರತಿಯೊಂದು ಪದ, ಅರ್ಧ ವಿರಾಮ, ಅವಧಿ ಎಲ್ಲವೂ ನನಗೆ ಉಕ್ತ ಲೇಖನ ನೀಡಿದಂತೆ ಕರಾರುವಕ್ಕಾಗಿ ಹಾಗೇ ಇದ್ದುವು. ಸ್ವಾಮೀಜಿ ಹೇಳಿದರು, ತೀರ್ಪಿನೊಂದಿಗೆ ನನ್ನ ಉಕ್ತ ಲೇಖನವನ್ನು ಹೋಲಿಸಿ ನೋಡು. ಆಗ ಅದು 2 ಅರ್ಧ ವಿರಾಮಗಳು ಮತ್ತು
ಒಂದು ಮಧ್ಯಂತರ ಜಾಗ ಕಾಣೆಯಾಗಿರುವುದನ್ನು ನೀನು ಕಾಣುತ್ತೀಯ. ಉಕ್ತ ಲೇಖನವು ತೀರ್ಪಿನ ಪಾಠದೊಂದಿಗೆ ಕರಾರುವಕ್ಕಾಗಿ ಹೋಲಿಕೆ ಪಡೆದಿತ್ತು. ಸ್ವಾಮೀಜಿ ಲೋಕದ ಗತಿಯನ್ನು ನೀವು ಬದಲಾಯಿಸಬಲ್ಲಿರಾ ಎಂದು ಹೇಳಿದೆ. ನಾನು ಹಾಗೆ ಮಾಡಬಲ್ಲವನೆಂದು ಸಾಧಿಸುವವನಲ್ಲ. ಅದು ನನ್ನ ಉದ್ದೇಶವೂ ಅಲ್ಲ. ಒಂದು ಒಳ್ಳೆಯ ಉದ್ದೇಶದ ಸಲುವಾಗಿ ಪ್ರಪಂಚದ ಯಾವ ಭಾಗದಿಂದಲಾದರೂ ಒಬ್ಬ ವ್ಯಕ್ತಿ ಇನ್ನೊಬ್ಬನ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರಬಲ್ಲನೆಂಬುದನ್ನು ನೀನು ಅರ್ಥ ಮಾಡಿಕೊಳ್ಳಬಲ್ಲೆ ಎಂಬ ಕಾರಣಕ್ಕಾಗಿ ನಾನಿದನ್ನು ಮಾಡಿ ತೋರಿಸಿದೆ. ದೂರದಲ್ಲಿದ್ದುಕೊಂಡು ಬೇರೆಯವರಿಗೆ ಸಹಾಯ ಮಾಡುವುದು ಸಾಧ್ಯ. ಈ ಶಕ್ತಿಯ ರಹಸ್ಯವನ್ನು ನನಗೆ ನೀಡುವಂತೆ ನಾನವರನ್ನು ಕೇಳಿದೆ. ಅದಕ್ಕೆ ಅವರು, ರಹಸ್ಯವನ್ನು ನಿನಗೆ ಹೇಳಿಕೊಡುತ್ತೇನಾದರೂ ನೀನದನ್ನು ಬಳಕೆ ಮಾಡ ಬಯಸುವುದಿಲ್ಲ ಎಂದು ಹೇಳಿದರು. ಸ್ವಲ್ಪ ಕಾಲ ಈ ವಿಧಾನವನ್ನು ಸಾಧನೆ ಮಾಡಿದೆ. ಅದರಿಂದ ಸಹಾಯವೂ ಆಯಿತು. ಆದರೆ ಅದು ದಾರಿ ತಪ್ಪಿಸುವಂಥದ್ದು, ಕಾಲವ್ಯಯಕಾರಿಯೂ ಆದುದರಿಂದಾಗಿ ಬಿಟ್ಟು ಬಿಟ್ಟೆ. ಸ್ವಾಮೀಜಿ ತುಂಬ ದಯಾಳುಗಳು. ಅವರು ಗಣಿತದ ಮೂಲಕವಾಗಿ ದರ್ಶನಶಾಸ್ತ್ರವನ್ನೂ ಸಹ ನನಗೆ ಹೇಳಿಕೊಟ್ಟರು. ಪ್ರತಿಯೊಂದು ಸಂಖ್ಯೆಯನ್ನು ಉಪನಿಷತ್ತಿನ ಸೂತ್ರಗಳ ಮೂಲಕ ವಿವರಿಸಲಾಗುತ್ತಿತ್ತು. 0ಯಿಂದ 100ರವರೆಗೆ ಗಣಿತಶಾಸ್ತ್ರದ ಪ್ರತಿಯೊಂದು ಸಂಖ್ಯೆಯ ದಾರ್ಶನಿಕ ಅರ್ಥವಂತಿಕೆಯನ್ನು ಅವರು ವಿವರಿಸಿದರು. ಗಣಿತಶಾಸ್ತ್ರವು ಸಂಖ್ಯೆ 1ನ್ನು ಹೊಂದಿದೆ. ಉಳಿದೆಲ್ಲ ಸಂಖ್ಯೆಗಳು 1ರ ಗುಣಕಗಳು. ಇದೇ ರೀತಿ ಕೇವಲ ಒಂದೇ ಒಂದು ಪೂರ್ಣ ಸತ್ಯ ಇದೆ. ವಿಶ್ವದ ನಾಮರೂಪಗಳೆಲ್ಲವೂ ಇದರ ಗುಣಕದ ಪ್ರಕಟಿತ ರೂಪಗಳು. ಗಂಗೆಯ ಮರಳದಂಡೆಯ ಮೇಲೆ ಕೋಲಿನಿಂದ ಗೆರೆ ಎಳೆದು ತ್ರಿಕೋಣವನ್ನು ರಚಿಸಿ ಜೀವನ ಹೇಗೆ ಸಮಭುಜ ತ್ರಿಕೋಣಾಕಾರವಾಗಿರಬೇಕು ಎಂಬುದನ್ನು ನನಗೆ ಬೋಧಿಸಿದರು. ದೇಹದ ಕೋನ, ಆಂತರ್ಯ ಸ್ಥಿತಿಯ ಕೋನ ಹಾಗೂ ಬಾಹ್ಯ ಜಗತ್ತಿನ ಕೋನ ಇವು ಜೀವನದ ಸಮಭುಜ ತ್ರಿಕೋನವನ್ನು ರೂಪಿಸುತ್ತವೆ. ಎಲ್ಲ ಸಂಖ್ಯೆಗಳು ಮಾಪನ ಮಾಡಲಾಗದಂಥ ಒಂದು ಬಿಂದುವಿನ ಫಲವಾಗಿರುವ ಹಾಗೆಯೇ ಈ ವಿಶ್ವವೆಲ್ಲವೂ ಲೆಕ್ಕಾಚಾರಕ್ಕೆ ನಿಲುಕದ ಶೂನ್ಯದಿಂದ ಮೂಡಿಬಂದಿದೆ. ಅವರು ನೀಡಿದ ಹೋಲಿಕೆಯ ಪ್ರಕಾರ ಜೀವನವು ವೃತ್ತ ಅಥವಾ ಸೊನ್ನೆಯಾಕಾರದ ಒಂದು ಚಕ್ರ. ಈ ವೃತ್ತವು ಬಿಂದುವಿನ ವಿಸ್ತರಿತ ರೂಪ. ಸ್ವಾಮೀಜಿ ಇನ್ನೊಂದು ಸಾಮ್ಯವನ್ನು ಬಳಸಿ ಹೇಳಿದರು. ಹುಟ್ಟು ಹಾಗೂ ಸಾವು ಎಂಬ 2 ಬಿಂದುಗಳಿವೆ. ಜೀವನ ಇವೆರಡರ ನಡುವಿನ ಒಂದು ರೇಖೆ. ಜೀವನದ ಅಜ್ಞಾತ ಭಾಗವು ಆನಂದವಾದ ಒಂದು ರೇಖೆ. ಗಣಿತಶಾಸ್ತ್ರದ ಅಧ್ಯಯನದ ಬಗ್ಗೆ ನನ್ನಲ್ಲಿದ್ದ ವಿಕರ್ಷಣೆ ಚೆದುರಿ ಹೋಯಿತು. ಆನಂತರ ಗಣನೀಯವಾದ ಆಸಕ್ತಿಯಿಂದ ನಾನು ಗಣಿತಶಾಸ್ತ್ರಾಧ್ಯಯನದಲ್ಲಿ ತೊಡಗಿದೆ. ಗಣಿತಶಾಸ್ತ್ರವು ಎಲ್ಲ ವಿಜ್ಞಾನಗಳ ಮೂಲಾಧಾರವಾಗಿರುವಂಥ ವಾಸ್ತವಿಕ ಶಾಸ್ತ್ರ ಎಂಬುದನ್ನು ನಾನು ಅರ್ಥ ಮಾಡಿಕೊಂಡೆ. ಆದರೆ ಈ ಶಾಸ್ತ್ರವು ನಿಖರ ವಿಜ್ಞಾನವಾದ ಸಾಂಖ್ಯ ಸಿದ್ಧಾಂತದ ಮೇಲೆ ಆಧಾರಿತವಾಗಿದೆ. ಸಾಂಖ್ಯ ಸಿದ್ಧಾಂತವು ಶರೀರ, ಅದರ ಪರಿಕರಗಳ ಹಾಗೂ ಮನಸ್ಸಿನ ವಿವಿಧ ಕ್ರಿಯೆಗಳನ್ನು ತಿಳಿದುಕೊಳ್ಳುವ ಸಲುವಾಗಿ ಇರುವ ಅತಿ ಪುರಾತನ ಸಿದ್ಧಾಂತವಾಗಿದೆ. ಯೋಗವು ಪ್ರಾಯೋಗಿಕ ವಿಜ್ಞಾನವಾಗಿದ್ದು ಅದು ವ್ಯಕ್ತಿಯನ್ನು ಅತಿ ಪ್ರಜ್ಞಾವಸ್ಥೆಗೆ ಕೊಂಡೊಯ್ಯುತ್ತದೆ. ಸಾಂಖ್ಯ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳುವುದರ ಮೂಲಕ ನನ್ನ ಮನಸ್ಸಿನಲ್ಲಿ ಮೂಡಿದ ಎಲ್ಲ ದಾರ್ಶನಿಕ ಅನುಮಾನಗಳು ಬಗೆಹರಿದುವಲ್ಲವೇ ನಂತರದಲ್ಲಿ ಗ್ರಂಥಗಳನ್ನು ನಾನು ಸರಿಯಾಗಿ ಅರ್ಥ ಮಾಡಿಕೊಂಡೆ. ಅವರ ಕೊನೆಯ ದಿನದ ಬೋಧನೆ ಆನಂದದಾಯಕವಾಗಿತ್ತು. ಅವರು ಹೇಳಿದರು, ಈಗ 1 0ಯನ್ನು ಬರೆದು ಆಮೇಲೆ ಸಂಖ್ಯೆ 1ನ್ನು ಬರೆ. ಸಂಖ್ಯೆ 1ನ್ನು ಮೊದಲು ಬರೆದರೆ ಪ್ರತಿಯೊಂದು 0ಗೂ ಬೆಲೆಯುಂಟು. ಆದರೆ ಸಂಖ್ಯೆ 1ನ್ನು ಮೊದಲು ಬರೆಯದಿದ್ದರೆ ಆಗ 0ಗೆ ಬೆಲೆಯಿಲ್ಲ. ಪ್ರಪಂಚದ ಎಲ್ಲ ವಸ್ತುಗಳು 0ಗಳಿದ್ದ ಹಾಗೆ. ಪೂರ್ಣ ಸತ್ಯದ ಅರಿವಿಲ್ಲದಿದ್ದರೆ ಅವುಗಳಿಗೆ ಬೆಲೆಯೇ ಇಲ್ಲ. ಸತ್ಯದ ಏಕತೆಯನ್ನು ನಾವು ನೆನಪು ಮಾಡಿಕೊಂಡಾಗ ಜೀವನವು ಅರ್ಥಪೂರ್ಣವಾದುದಾಗಿ ಪರಿಣಮಿಸುತ್ತದೆ. ಇಲ್ಲದಲ್ಲಿ ಅದು ಹೊರೆಯೆನಿಸುತ್ತದೆ. ಈ ಸ್ವಾಮಿ ದಟ್ಟ ಹಿಮಾಲಯಕ್ಕೆ ತೆರಳಿದರು.
ನಾನು ಮತ್ತೆಂದೂ ಅವರನ್ನು ಭೇಟಿಯಾಗಲಿಲ್ಲ. ನನಗೆ ಬೋಧನೆ ನೀಡುವ ಸಲುವಾಗಿ ತಮ್ಮ ಅಮೂಲ್ಯವಾದ ಸಮಯವನ್ನು ವಿನಿಯೋಗಿಸಿದ ಆ ಎಲ್ಲ ಮಹಾತ್ಮರಿಗೂ ನಾನು ಋಣಿಯಾಗಿದ್ದೇನೆ. ಬೋಲೋ ಸಬ್ ಸಂತ್ ಕಿ ಜೈ.